ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಶ್ರೀರಾಮತಾಂ ಕಲ್ಪವೃಕ್ಷಣಮತಾಂ ಕಾಮಧೇನ ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀ ನಮಸ್ತೆ. ಅರಿವು ಕ್ಷಣದೆ ಗುರುವು ಕ್ಷಣದೆ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿಗಳಿಗೆ ಗೊತ್ತು. ಮೊದಲಿಗೆ ಮಿಥುನ ರಾಶಿಗೆ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡ್ತಿದ್ದೇನೆ. ಮಿಥುನ ರಾಶಿಗೆ ಗುರು ಮತ್ತು ಶುಕ್ರ ಇಬ್ಬರು ಲಗ್ನದಲ್ಲಿದ್ದರೆ, ಮಿಥುನ ಲಗ್ನದಲ್ಲಿ ಯಾರೆಲ್ಲ ಮಗು ಹುಟ್ಟುತ್ತೋ ತುಂಬ ರಿಚ್ ಪೀಪಲ್ಸ್ ಆಗ್ತಾರೆ ಅಂತ ಹೇಳ್ತೆ. ಮಿಥುನ ಲಗ್ನದಲ್ಲಿ ಮಗು ಹುಟ್ಟರೆ ತುಂಬ ರಾಜಯೋಗವನ್ನು ಕೊಡುತ್ತೆ. ಆದರೆ ಮಿಥುನ ಲಗ್ನದಲ್ಲಿ ಮಗು ಜನನವರ ತಂದೆ ತಾತನಿಗೆ ಮರಣವನ್ನು ತೋರಿಸುತ್ತೆ. 9ನೇ ಮನೆಯಲ್ಲಿ ರಾಹು ಗ್ರಹ ಈಸ್ ವೆರಿ ಡೇಂಜರ್ ಗ್ರಹ ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ ಶನಿಗ್ರಹ 10ನೇ ಮನೆಯಲ್ಲಿ ತುಂಬ ತಾಂಡವಾಡ್ತಿದ್ದಾನೆ, ವಕ್ರವಾಗಿರ್ತಾನೆ. ಬುಧ ವಕ್ರವಾಗಿದ್ದಾನೆ, ಅಪಾರವಾದ ಕೀರ್ತಿಯನ್ನು ಕೊಡ್ತಾನೆ. ಅದೇ ಯಾಕಂದರೆ ಲಗ್ನಾಧಿಪತಿ ವಕ್ರವಾಗಿದ್ದರೆ ಅಪಾರವಾದ ಜ್ಞಾನ, ಯಾರನ್ನೂ ನಂಬಲ್ಲ, ಒಂದಲ್ಲ ಒಂದು ಸಮಸ್ಯೆಯನ್ನು ಬೀಳಕ್ಕೆ ಬಿಡಲ್ಲ, ಇಂಪ್ರೂವ್ಮೆಂಟ್ ಜಾಸ್ತಿ ಇರುತ್ತೆ. ಅದೇ ಥರ 9ನೇ ಮನೆ ಅಧಿಪತಿ 10ನೇ ಮನೆ ಅಧಿಪತಿ ಶನಿಗ್ರಹ 10ನೇ ಮನೆಯಲ್ಲಿರುವಂಥ ಗುರು ಮನೆಯಲ್ಲಿರುವಂಥ ಒಂದು ವೈಬ್ರೇಷನ್ 8, 9, 10ನೇ ಮನೆಯಲ್ಲಿದ್ದಾಗ ನಿಮಗೆ ಬಿಸ್ನೆಸ್ಸಲ್ಲಿ ಎಷ್ಟೆಲ್ಲ ಟರ್ನ್ ಓವರ್ ಆದರೂ ಕೂಡ ನೀವು ತುಂಬ ರಿಚ್ ಪೀಪಲ್ಸ್ ಅಂತ ಹೇಳುತ್ತೆ 100%. ನಿಮಗೆ ಲಗ್ನಾಧಿಪತಿ ನಿಮಗೆ 2ನೇ ಮನೆಯಿಂದ ಮಿಥುನ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಭಾಳ ರಾಜಯೋಗದ ಒಂದು ಫಲವನ್ನು ತುಂಬ ಜಾಸ್ತಿ ಕಾಣುತ್ತೆ. ದುಡ್ಡಿನ ಜೊತೆಗೆ ನೆಮ್ಮದಿ ಅನ್ನೋದು ಜಾಸ್ತಿ ಸಿಗುತ್ತೆ. ಮತ್ತು ಅಪಾರವಾದಂಥ ಗುರು ಶುಕ್ರ ರಾಶಿಲಿದ್ದಾಗ ದುಡ್ಡನ್ನು ಕಳ್ಕೊತೀರ ಅಂತ ಹೇಳುತ್ತೆ. ಗುರು ಶುಕ್ರ ಒಟ್ಟಿಗೆ ಇದ್ದಾಗ ದುಡ್ಡನ್ನು ಕಳ್ಕೊತೀರ. ಅದರಲ್ಲೂ ಕೂಡ ಶುಕ್ರ ಗ್ರಹ ಇತ್ಲ ಬಂದಾದಮೇಲೆ ನಿಮಗೆ 50-50 ಈ ಒಂದು ಭಾಳ ವೈಬ್ರೇಷನ್ ಏನಪ್ಪ ಅಂದರೆ, ಒಂದು ತುಂಬ ದುಡ್ಡನ್ನು ಸ್ವಲ್ಪ ಕಳ್ಕೊತೀರ, ಸ್ವಲ್ಪ ಸಂಪಾದನೆ ಮಾಡ್ತೀರಾ. ಈ ಒಂದು ತಿಂಗಳು ಸ್ಟಾರ್ಟಿಂಗಲ್ಲಿ ಡಲ್ ಇರುತ್ತೆ, ಅದು ದುಡ್ಡು ಬರುತ್ತೆ, ಅವ್ರಿಗೆ ಹೆಲ್ಪ್ ಮಾಡ್ತೀರಾ. ಕೊನೆಯ ಮೂಮೆಂಟಲ್ಲಿ ನಿಮಗೆ ತುಂಬ ದುಡ್ಡು ಬದಲಾವಣೆ ಆಗುತ್ತೆ. ಯಾಕಂದರೆ ಕಟಕ ರಾಶಿಗೆ ಶುಕ್ರ ಗ್ರಹ ಹೋಗ್ತಾನೆ, ನಿಮಗೆ ವಿಪರೀತ ರಾಜಯೋಗದ ಫಲವನ್ನು ಕೊಡ್ತಾನೆ. ಬುಧ ಮತ್ತು ಶುಕ್ರ ಯಾವುದಾದ್ರು ಕಂಪ್ನಿ ಶೇರ್ ಮಾರ್ಕೆಟಿನಲ್ಲಿ ತುಂಬ ಹಣವನ್ನು ಗಳಿಸ್ತೀರಾ. ಶೇರ್ ಮಾರ್ಕೆಟರ್ಗೆ ಈ ಒಂದು ತಿಂಗಳಲ್ಲಿ ಮಿಥುನ ರಾಶಿ ಶೇರ್ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಳ್ಳಿ. ಅದರಲ್ಲಿ ಕೂಡ ಬುಧನ ನಕ್ಷತ್ರದಲ್ಲಿ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರದಲ್ಲಿ ಈ ಒಂದು ಕೆಲಸವನ್ನು ಮಾಡಿದರೆ ನಿಮ್ಮ ಕೆಲಸ ಸಕ್ಸಸ್ಸನ್ನು ಕೊಡುತ್ತೆ. ನಿಮ್ಮ ಲೈಫಲ್ಲಿ ಈ ಒಂದು ವೈಬ್ರೇಷನ್ಗೆ ಲಕ್ಕಿಗೋಸ್ಕರ ಹೇಳ್ತೀನಿ ಕೇಳಿ, ನೀವು ಡೈಮಂಡ್ ಯೂಸ್ ಮಾಡ್ಬೋದು. ಅದೇ ರೀತಿಯಲ್ಲಿ ಕನಕ ಪುಷ್ಯರಾಗ ಪಚ್ಚೆಯನ್ನು ಯೂಸ್ ಮಾಡೋದಷ್ಟು ಲಕ್ಕನ್ನು ತಂದು ಕೊಡುತ್ತೆ. ಭಾಳ ದೊಡ್ಡ ಮಿರಾಕಲನ್ನು ತಂದು ಕೊಡುತ್ತೆ. ನಿಮ್ಮ ಲೈಫಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟಿಗೆ ಅಂತೆಲ್ಲ ಒಂದು ಸ್ಟೋನ್ ಇದೆ, ಅದನ್ನು ದಯವಿಟ್ಟು ನೀವು ಕೈಲಿ ಹಾಕಿ, ನಿಮ್ಮ ಸಖತ್ ಬಿಸ್ನೆಸ್ ಕ್ಲಿಕ್ ಆಗುತ್ತೆ. ಈ ಒಂದು ಸ್ಟೋನನ್ನು ಯೂಸ್ ಮಾಡಿ, ನನ್ನ ಮಧ್ಯ ಕೈಯಲ್ಲಿರೋದ್ರಿಂದ ಈ ಸ್ಟೋನನ್ನು ಯೂಸ್ ಮಾಡಿ ತುಂಬ ಫೈನಾನ್ಸ್ ಅಭಿವೃದ್ಧಿ ಆಗುತ್ತೆ. ನನ್ನ ಒಂದು ಮಧ್ಯಲಿರುವಂಥದ್ದು ಯೂಸ್ ಮಾಡಿ ಲಾಸ್ಟ್ ಟೈಮ್ ಈ 3 ಬ್ರಾಸ್ಲೆಟನ್ನು ಯೂಸ್ ಮಾಡಿ ನಿಮ್ಗೆ ಸಖತ್ ಲಕ್ ಬರುತ್ತೆ. ಒಂದು ಬುಧ ಮತ್ತು ಬಿಸ್ನೆಸ್ ಮೈಂಡ್ ಮತ್ತು ಶುಕ್ರಗ್ರಹದ ಬ್ರಾಸ್ಲೆಟ್ನ ಯೂಸ್ ಮಾಡಿ ನಿಮ್ಗೆ ಅಪಾರವಾದ ಕೀರ್ತಿ ಸಕ್ಸಸ್ಸನ್ನು ಕೊಡುತ್ತೆ. ನನ್ನ ಕೈಲಿ ನೀವೇನು ನೋಡ್ತಾ ಇದ್ರೋ ಅಪಾರವಾದ ಯೋಗವನ್ನು ಕೊಡುತ್ತೆ. ನನ್ನ ಕೈಲಿ ಪಚ್ಚೆ ನೋಡ್ತಾರೆ ಏನು ಯೋಗ ಕೊಡುತ್ತೆ. ಅದೇ ರೀತಿಯಲ್ಲಿ ನಾನೇನು ಪಚ್ಚೆ ಹಾಕಿದ್ದೀನಿ ಈ ಥರದ್ದು ಆಗ್ದಾಗ ಅಪಾರವಾದ ಒಂದು ರಾಜಯೋಗನ ಕೊಡುತ್ತೆ. ಅದ್ರಲ್ಲಿ ಕೃಷ್ಣ ತುಳಸಿಯನ್ನು ಧರಿಸಿದಾಗಲೂ ಕೂಡ ಮಿಥುನ ರಾಶಿಗೆ ಅಪಾರವಾದ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡುತ್ತೆ. ತುಂಬ ಈ ಒಂದು ತಿಂಗಳಲ್ಲಿ ಭಾಳ ವಿಶೇಷವಾಗಿ ಈ ಒಂದು ತಿಂಗಳಲ್ಲಿ ಭಾಳ ಕೇರ್ಫುಲ್ಲಾಗಿರಬೇಕಾಗಿರೋದು. ಮತ್ತು 7ನೇ ತಾರೀಕು 8ನೇ ತಾರೀಕು 9ನೇ ತಾರೀಕು ತುಂಬ ಪ್ರಪಂಚದಲ್ಲಿ ಏನಾರು ಒಂದು ಕೆಟ್ಟ ಘಟನೆಗಳು ನಡೀತಿದೆ. ಬರೆದಿಟ್ಕೊಳ್ಳಿ. 7 ಅಂದರೆ ಚೆನ್ನಾಗಿ ಬರೆದಿಟ್ಕೊಳ್ಳಿ. 7, 16, 25ನೇ ತಾರೀಕು ಭಾಳ ಮಿರಾಕಲ್. 7, 16, 25ನೇ ತಾರೀಕು, 7ನೇ ತಾರೀಕು, 17ನೇ ತಾರೀಕು, 27ನೇ ತಾರೀಕು ಏನಾರು ಒಂದು ಕೆಟ್ಟ ಘಟನೆ ನಡೀತಿದೆ. ಅದೇ ರೀತಿಯಲ್ಲಿ 8, 17, 26ನೇ ತಾರೀಕು ಏನಾರು ಒಂದು ಕೆಟ್ಟದ್ದು, ಅದರಲ್ಲೂ ಕೂಡ ನೀವು ತುಂಬ ಕೇರ್ಫುಲ್ ಆಗಿರಬೇಕು. 9ನೇ ತಾರೀಕು ಕೂಡ ತುಂಬ ಕೇರ್ಫುಲ್ ಆಗಿರಿ. ಒಂದಲ್ಲ ಒಂದು ಸಮಸ್ಯೆಗಳು ಪ್ರಪಂಚದಲ್ಲಿ ನಷ್ಟ, ಆಕ್ಸಿಡೆಂಟ್, ಅಪಘಾತಗಳು, ಅವಘಡಗಳು ನಡೀತಿದೆ. 1, 7, 8, 9ನೇ ತಾರೀಕು ಪಕ್ಕ ನಡೀತಿದೆ. ತುಂಬ ಕೇರ್ಫುಲ್ ಆಗಿ. ಅವತ್ತು ಧನುಸು ರಾಶಿ ಆಗಿರುತ್ತೆ. ಧನುಸು ರಾಶಿಯಲ್ಲಿ ಈ ವರ್ಷ ಪೂರ್ತಿ ಧನುಸು ರಾಶಿಯಲ್ಲಿ ಒಂದಲ್ಲ ಒಂದು ಫ್ಲೈಟ್ ಬೀಳುತ್ತೆ, ಟ್ರೈನ್ ಬೀಳುತ್ತೆ, ಗಾಡಿ ಆಕ್ಸಿಡೆಂಟ್ ಆಗುತ್ತೆ, ಮಕ್ಕಳು ಸ್ಕೂಲಿಂದ ತಂದರೆ, ಮನೇಲಿ ಕಳ್ತನಗಳು, ಮತ್ತು ಸುಮ್ಮನೆ ರೋಡಲ್ಲಿ ಬಿದ್ದು ಸತ್ತೋಗೋರು ತುಂಬ ಜನ ಜಾಸ್ತಿ ಇರ್ತಾರೆ. ಅದರಾಗಾಗಿ ಧನುಸು ರಾಶಿಗೆ ಈ ವರ್ಷದಲ್ಲಿ ಈ ಒಂದು ರಾಶಿಯಲ್ಲಿ ಈ ಒಂದು ಡೇಟ್ ಬರೋದು ನೀವು ಕೇರ್ಫುಲ್ ಆಗಿರಲೇಬೇಕಾಗುತ್ತೆ. ಯಾಕಂದರೆ 7ನೇ ತಾರೀಕು 8ನೇ ತಾರೀಕು ಧನುಸು ರಾಶಿಯಲ್ಲಿ ಬರುತ್ತೆ. ಏನಾರು ಒಂದು ಅಪಾಯ ಪ್ರಪಂಚದಲ್ಲಿ ಕಟ್ಟಿಟ್ಟ ಬುಟ್ಟಿ ಬರೆದಿಟ್ಕೊಳ್ಳಿ. ಅದು ದೇಶದಲ್ಲಿ ಆಗಿರ್ಬೋದು. ವರ್ಲ್ಡ್ ಕಿಂಗ್ ಆರ್ಯವರ್ಧನ್ ವರ್ಲ್ಡಲ್ಲಿ ಎಲ್ಲರೂ ಒಂದು ಕಡೆ ದೊಡ್ಡ ಅನಾಹುತ ಆಗುತ್ತೆ. ಸರ್ಕಾರಗಳು ಬೆಂಕಿ ಹೋಗೋದು, ಗ್ಯಾಸ್ ಬಸ್ಟ್ ಆಗೋದು, ಈ ಥರ ದುರ್ಘಟನೆಗಳು ಭಯಂಕರವಾಗಿ ನಡೀತಿದೆ. ಅದು 7ನೇ ತಾರೀಕು 8ನೇ ತಾರೀಕೆ ನಡೀತಿದೆ. ಅದನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ನಾನು ಪರ್ಫೆಕ್ಟಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ನಂಬರ್ ಆರ್ಯವರ್ಧನ್ ಗುರುಜಿ ಮಾತಾಡ್ತಿದ್ದೀನಿ. ಪರ್ಫೆಕ್ಟಾಗಿ ನಡೀತಿದೆ. ಅದರಿಂದ ಮಿಥುನ ರಾಶಿಯವರಿಗೆ ಖಂಡಿತಲೂ ಕೂಡ ತಿನ್ನಲ್ಲ ಶನೇಶ್ವರನ ಟೆಂಪಲ್ಗೆ ಹೋಗಿ, ರಾವು ಟೆಂಪಲ್ ಕುಂಭಕೋಣಮಲ್ಲಿ ದರ್ಶನ ಮಾಡಿ ನಿಮ್ಗೆ ತುಂಬ ಲಕ್ಕನ್ನು ತಂದು ಕೊಡುತ್ತೆ. ನಿಮಗೆ ಈ ವಾರದಲ್ಲಿ ಈ ಒಂದು ತಿಂಗಳಲ್ಲಿ ತುಂಬ ಕಾಸ್ಟ್ಯೂಮ್ ಬಣ್ಣವನ್ನು ಯೂಸ್ ಮಾಡಿದ್ದಾರೆ. ನೀವು ಹಸಿರು ಕಲರ್ ಬಣ್ಣವನ್ನು ಯೂಸ್ ಮಾಡಿ, ಮತ್ತು ಮೋಡದ ಕಲರನ್ನು ಯೂಸ್ ಮಾಡಿ, ಮತ್ತು ಒಂಥರ ಪಿಂಕ್ ಬಣ್ಣವನ್ನು ಯೂಸ್ ಮಾಡಿ. ಲಕ್ ಅನ್ನೋದು ನಿಮ್ಮನ್ನು ಹುಡುಕಿ ಬರುತ್ತೆ. ಈ ಒಂದು ಸರಿಗೆ ತುಂಬ ರಾಜಯೋಗ ಇದೆ. ತುಂಬ ಒಳ್ಳೆಯದಾಗಲಿ. ಇಷ್ಟ ತನಕ ನನ್ನ ಕಾರ್ಯಕ್ರಮನ ಯಾರೆಲ್ಲ ನೋಡ್ತೀರಾ 100% ನಿಮಗೆ ಚಂದ್ರ ಮತ್ತು ಸೂರ್ಯಗ್ರಹ ಇಬ್ಬರು ಕೂಡ ನಿಮಗೆ ತುಂಬ ಒಳ್ಳೆಯದು ಮಾಡ್ತಾರೆ ಮಿಥುನ ರಾಶಿಯವರಿಗೆ. ಅದೇ ರೀತಿಯಲ್ಲಿ ಚಂದ್ರ ತುಂಬ ಸಪೋರ್ಟ್ ಮಾಡ್ತಾನೆ.
ಬುಧನು ಕೂಡ ತುಂಬ ರಾಜಯೋಗವನ್ನು ಕೊಡ್ತಾನೆ. ನಿಮಗೋಸ್ಕರ ನಿಮ್ಮ ಮನೆಯಲ್ಲಿ ಕಡಲೆಕಾಳನ್ನು ಮತ್ತು ಅವರೆಕಾಳನ್ನ ಅತಿ ಹೆಚ್ಚು ನಿಮ್ಮ ಮನೆಯಲ್ಲಿಟ್ಟು ನಿಮಗೆ ಈ ವರ್ಷ ಜಾಸ್ತಿ ಇಡಿ. ಮೊಸರು ಯಾವಾಗಲೂ ಎಪ್ಪಾಗಿರಬೇಕು, ಅವರೆಕಾಳು ಇರಬೇಕು, ಕಡಲೆಕಾಳು ಇರಬೇಕು. ನಿಮ್ಮ ಮನೆಯಲ್ಲಿ ಲಕ್ ಅನ್ನೋದು ಹುಡುಕೆ ಬರುತ್ತೆ, ತುಂಬ ರಾಜಯೋಗವನ್ನು ತಂದುಕೊಡುತ್ತೆ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋದು ನನ್ನ ಬ್ರಹ್ಮ ನನ್ನ ಭದ್ರಕಲೆ 9 ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಈ ಒಂದು 8ನೇ ತಿಂಗಳಲ್ಲಿ ಮಿಥುನ ರಾಶಿದ ಫಲವನ್ನು ನೀಡಿದ್ದೀನಿ. ಮಿಥುನ ರಾಶಿಗೆ ಏನೆಲ್ಲ ಯೋಗ ಬರ್ತದೆ ಇಷ್ಟ ತನಕ ನೋಡಿದ್ರು ದೇವ್ರು ಒಳ್ಳೇದು ಮಾಡಲಿ, ಒಳ್ಳೆಯದಾಗಲಿ. ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನೋಡ್ತಿರೋರು ಅತಿ ಹೆಚ್ಚು ಇದರಲ್ಲಿ ವಿಡಿಯೋನ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಮೊದಲಿಗೆ ನಾನು ಜ್ಯೋತಿಷ್ಯವನ್ನು ಕಲ್ತಿರೋದ್ರಿಂದ ನಿಮ್ಮ ಜೊತೆಯಲ್ಲಿ ನಾನು ಭಾಳ ವರ್ಷದಿಂದ ಇರೋದ್ರಿಂದ ನ್ಯೂಮರಾಜ್ ಅಸ್ಟ್ರಾಲಜರಿಂದ ಸ್ಟೋನಲ್ಲಿ ತುಂಬ ದೊಡ್ಡ ಪರಿಹಾರ ಇದೆ. ನೀವು ಸ್ಟೋನಲ್ಲಿ ಮೊದಲಿಗೆ ಮೇಷರಾಶಿಗೆ ತುಂಬ ಪವರ್ಫುಲ್ ಅಂತ ಸ್ಟೋನ್ಗಳನ್ನ ನೀವು ಬಳಸಬೇಕಂದಾಗ ಒಂದು ಲಕ್ಕನ್ನು ತಂದು ಕೊಡೋಂಥ ಅವಳವನ್ನು ನೀವು ಯೂಸ್ ಮಾಡೋಷ್ಟು ಲಕ್ಕನ್ನು ಕಾಣ್ತಾರೆ. ಅವಳವನ್ನು ತಂದು ಬಂದಾಗ ಡೈಮಂಡನ್ನು ಯೂಸ್ ಮಾಡಿದ್ರೆ ಹೆವಿ ಎನರ್ಜಿ ಕೊಡುತ್ತೆ. ಮತ್ತು ಮುತ್ತು ಕೂಡ ನಿಮ್ಮ ಲೈಫನ್ನು ತಂದು ಕೊಡುತ್ತೆ. ಭಾಳ ವಿಶೇಷ ಅವಳ ಮುತ್ತು ತುಂಬ ಯೋಗವನ್ನು ತಂದು ಕೊಡುತ್ತೆ. ಇದು ನಮ್ಮಲ್ಲಿ ಸಿಗೋದ್ರಿಂದ ನೀವು ದಯವಿಟ್ಟು ತರಿಸ್ಕೊಂಡು ನೀವು ಯೂಸ್ ಮಾಡಿ. ಅವಳ ಮುತ್ತು ತುಂಬ ಒಳ್ಳೆಯ ಸ್ಟೋನನ್ನು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಭಾಳ ಇಂಪ್ರೂವ್ಮೆಂಟನ್ನು ಕಾಣ್ತೀರ. ಮತ್ತು ನೀವು ನೀಲವನ್ನು ಸಣ್ಣದಾಗಿ ಯೂಸ್ ಮಾಡಬೇಕು, ದಪ್ಪದಾಗಿ ಯೂಸ್ ಮಾಡಬಾರ್ದು. ಯಾಕಂದರೆ 10-9 ನೀಲ ಕಲರ್ನ ಯೂಸ್ ಮಾಡಿ ನಿಮಗೆ ದೋಷದಿಂದ ವ್ಯಾಪಾರದಲ್ಲಿ ಇದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಮತ್ತು ನಿಮ್ಮನೇಲಿ ಮಾಟ ಮಂತ್ರದ ಭಯವನ್ನು ಏನಾದಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಸ್ಟೋನನ್ನು ಕೊಡ್ತೀನಿ. ಅದೇ ರೀತಿ ದಿಷ್ಟಿ ಆಗಿರೋದು ಕೂಡ ನಿಮಗೆ ದಿಷ್ಟಿ ಹೋಗೋಕ್ಕೆ ಕೂಡ ಕಲ್ಲನ್ನು ಕೊಡೋದನ್ನ ನೀವು ಅತಿ ಹೆಚ್ಚು ಬಳಸಿ. ನಿಮ್ಮ ಬೆಡ್ರೂಮ್, ಹಾಲು, ಅಡುಗೆ ಮನೆಯೆಲ್ಲನೂ ವಾಸ್ತು ಪ್ರಕಾರ ಸ್ಟೋನನ್ನು ಮಾಡಿಕೊಡ್ತೀವಿ. ಅದನ್ನು ಎಲ್ಲ ರಾಶಿಯರಿಗೂ ಇದು ಮಾಡಿಕೊಡೋದು, ಎಲ್ಲ ರಾಶಿಯರಿಗೂ ಇದನ್ನು ಬಳಸಿ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಾಣ್ತೀರ. ಅದೇ ಥರ ವೃಷಭ ರಾಶಿಯವರಿಗೆ ಭಾಳ ವಿಶೇಷವಾಗಿ ವೃಷಭ ರಾಶಿಯವರಿಗೆ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ವೃಷಭ ರಾಶಿಗೆ ಶನಿ ದೃಷ್ಟಿ ಬಿದ್ದು ನಿಮಗೆ ವೀಕ್ ಆಗ್ತಾಯಿರುತ್ತೆ, ಮನಸ್ಸಿದ್ದು ಸಂಕಟ ಆಗ್ತಿರುತ್ತೆ, ಒಂದಲ್ಲ ಒಂದು ಸಮಸ್ಯೆನೂ ಇದೆ. ವೃಷಭ ರಾಶಿಗೆ ಗುರು 2ನೇ ಮನೆಯದು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟರು ಕೂಡ ಶನಿ ದೃಷ್ಟಿ, ರಾಹು ದೃಷ್ಟಿ, ಕೇತು ದೃಷ್ಟಿಯಿಂದ ನಿಮಗೆ ಬರುವಂಥ ತೊಂದರೆಯನ್ನು ನಿವೃತ್ತಿ ಮಾಡೋಕ್ಕೆ ಸಂಬಂಧಪಟ್ಟಂಥ ಸ್ಟೋನನ್ನು ನಮ್ಮಲ್ಲಿ ಆರ್ಡ್ರ್ ಮಾಡಿ ತಗೊಂಡಾಗ ನಿಮಗೆ ಎಲ್ಲ ದೋಷವನ್ನು ನಿವೃತ್ತಿ ಆಗೋ ಸ್ಟೋನನ್ನು ಕೊಡ್ತೀನಿ. ಆ ದೋಷವನ್ನು ಯೂಸ್ ಮಾಡ್ಕೊಳ್ಳಿ. ಒಂದಲ್ಲ ಒಂದು ಸಮಸ್ಯೆಯನ್ನು ನೀವು ಬಗೆಹರಿತಿದ್ದೆ. ಈ ಒಂದು ಬಗೆಹರಿಯ ಕಾರಣವೇ ಈ ಸ್ಟೋನನ್ನು ಅತಿ ಹೆಚ್ಚು ಆರಾಧನೆ ಮಾಡಿದಷ್ಟು ನಿಮಗೆ ಇಂಪ್ರೂವ್ಮೆಂಟನ್ನು ಕಾಣುತ್ತೆ. ಆ ಸ್ಟೋನಲ್ಲಿ ತುಂಬ ದೊಡ್ಡ ಪರಿಹಾರವನ್ನು ಕೊಡ್ತೀನಿ. ಅದೇ ಥರ ನಿಮಗೆ ಡೈಮಂಡ್ ಪಚ್ಚೆ ತುಂಬ ಫೇವ್ರೇಟ್ ಆಗಿರೋಂಥ ಸ್ಟೋನ್ ಆಗುತ್ತದೆ. ಡೈಮಂಡ್ ಪಚ್ಚೆ ಮುತ್ತನ್ನು ಯೂಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಉಪರತ್ನಗಳನ್ನು ಸ್ಟೋನನ್ನು ಕೊಡೋದ್ರಿಂದ ಅದನ್ನು ಕೂಡ ನೀವು ಬಳಸಿ ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗ್ತೀರ. ಅದೇ ರೀತಿಯಲ್ಲಿ ಮಿಥುನ ರಾಶಿಯವರಿಗಿಂತ ವಿಪರೀತ ರಾಜಯೋಗವನ್ನು ಕೊಡುವಂಥ ಗ್ರಹಗಳನ್ನು ಯೂಸ್ ಮಾಡಿದಾಗಷ್ಟು ಲಕ್ ಜಾಸ್ತಿ ಇರುತ್ತೆ. ನಿಮಗೆ ಗುರುಗ್ರಹನೂ ಕೂಡ ಲಾಭವನ್ನು ಕೊಡ್ತಾನೆ. ಅದೇ ಥರ ಸೂರ್ಯಗ್ರಹ ಲಾಭವನ್ನು ಕೊಡ್ತಾನೆ, ಪಚ್ಚೆ ಕೊಡ್ತಾನೆ. ಹಾಗಾಗಿಯೇ ಪಚ್ಚೆ ಕನಕ ಪುಷ್ಯರಾಗವನ್ನು ಯೂಸ್ ಮಾಡಿ ನಿಮ್ಮ ಫೈನಾನ್ಸ್ ಡೆವಲಪ್ಮೆಂಟ್ಗಿಂತ ಫೈನಾನ್ಸ್ ಸಂಬಂಧಪಟ್ಟಂಥ ಕಲ್ಲನ್ನು ಕೊಡ್ತೀನಿ. ಆ ಕಲ್ಲನ್ನು ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಭಾಳ 12 ರಾಶಿಯಲ್ಲೂ ಕೂಡ ಮದುವೆ ಆಗೋಕ್ಕೆ ಸ್ಟೋನನ್ನು ಕೊಡ್ತೀನಿ. ಮದುವೆ ಆಗೋಕ್ಕೆ, ಮಕ್ಕಳಾಗೋಕ್ಕೆ ಈ ಸ್ಟೋನನ್ನು ಯೂಸ್ ಮಾಡಿ ಮಕ್ಕಳಾಗೋಕ್ಕೆ, ಮದುವೆ ಆಗೋಕ್ಕೆ ಸ್ಟೋನನ್ನು ಕೊಡ್ತೀನಿ. ಮತ್ತು ಕೋರ್ಟ್ ಕೇಸನ್ನು ಬಗೆಹರಿಸ್ಕೊಳ್ಳೋಕ್ಕೆ ಕಲ್ಲನ್ನು ಕೊಡ್ತೀನಿ. ಈ ಕಲ್ಲನ್ನು ಕೂಡ ಯೂಸ್ ಮಾಡ್ಕೊಳ್ಳಿ, ತುಂಬ ಇಂಪ್ರೂವ್ಮೆಂಟನ್ನು ಕಾಣ್ತೀರ. ಕಟಕ ರಾಶಿಯವರಿಗೆ ಸಾಕಷ್ಟು ಲಕ್ಕು ದೇವರು ಭಗವಂತ ಕೊಟ್ಟಿರ್ತಾನೆ. ಆದರೆ ಈ ಟೈಮಲ್ಲಿ ಒಂದು ಸ್ವಲ್ಪ 50-50 ಇದೆ. ಕಟಕ ರಾಶಿಯವರಿಗೆ ಸಂಬಂಧಪಟ್ಟಂಥ ಮುತ್ತು, ಡೈಮಂಡನ್ನು ಯೂಸ್ ಮಾಡಿದ್ರೆ ಸಖತ್ ಯೋಗವನ್ನು ಕೊಡುತ್ತೆ. ಮುತ್ತು, ಡೈಮಂಡು ಲೈಟಾಗಿ ರೂಬಿ ಮತ್ತು ಕನಕ ಪುಷ್ಯರಾಗ 2 ಮಿಕ್ಸಲ್ಲಿ ಹಾಕಬೇಕು. ಲೈಟಾಗಿ ಹಾಕಬೇಕು, ಜಾಸ್ತಿ ಹಾಕ್ಬೋದು, ಅವಾಗ ಹೆವಿ ಲಕ್ಕನ್ನು ಕೊಡುತ್ತೆ. ಡೈಮಂಡು ಮುತ್ತನ್ನು ಅತಿ ಹೆಚ್ಚು ಹಾಕಿ ಒಳ್ಳೆಯದಾಗುತ್ತೆ. ಸಿಂಹರಾಶಿಯವರಿಗೆ 7ನೇ ಬೇಕಲ್ಲ, ಪಚ್ಚೆ ಮತ್ತು ರೂಬಿ ತುಂಬ ಲಕ್ಕನ್ನು ಕೊಡುತ್ತೆ. ಮತ್ತು ಕನಕ ಪುಷ್ಯರಾಗ ಲೈಟಾಗಿ ಯೂಸ್ ಮಾಡೋದು ಒಳ್ಳೆಯದು. ಅದೇ ಥರ ನೀವು ಹವಳವನ್ನು ಹಾಕ್ಬೋದು. ಡೈಮಂಡನ್ನು ಎಷ್ಟು ಬೇಕಷ್ಟು ಹಾಕಿ ಭಾಳ ರಿಸಲ್ಟನ್ನು ಕೊಡುತ್ತೆ. ಕನ್ಯಾ ರಾಶಿಯವರಿಗೆ ಸಾಕಷ್ಟು ಯೋಗವನ್ನು ಕೊಡುವಂಥ ಸ್ಟೋನು ಪಚ್ಚೆ ಮತ್ತು ಮುತ್ತು ಮತ್ತು ಡೈಮಂಡ್ ತುಂಬ ಲಕ್ಕನ್ನು ಕೊಡುತ್ತೆ. ಕನಕ ಪುಷ್ಯರಾಗ ಮೀಡಿಯಮಾಗಿ ಕೊಡುತ್ತೆ, ಅದನ್ನು ಯೂಸ್ ಮಾಡಿ ತುಂಬ ಲಕ್ಕನ್ನು ಕಾಣುತ್ತೆ. ಮತ್ತು ಬ್ಲ್ಯಾಕ್ ಕಲ್ಲನ್ನು ಸ್ಟೋನಾಗಿ ಬಳಸಿ, ಡಾಲರಾಗಿ ಬಳಸಿ ದಿಷ್ಟಿ ನಿವೃತ್ತಿ ಆಗಲಿ. ಅದೇ ಥರ ತುಲಾರಾಶಿಯವರಿಗೆ ವಿಪರೀತ ರಾಜಯೋಗನ ಕೊಡುವಂಥ ಒಂದು ಸ್ಟೋನು ಅಂದರೆ ನಿಮ್ಮ ಮುತ್ತು ಯಾವಾಗಲೂ ಹಾಕಿರಬೇಕು, ನಿಮ್ಮ ಲೈಫಲ್ಲಿ ಲಕ್ ಕೊಡುತ್ತೆ. ಮತ್ತು ಅವಳ ಲಕ್ಕನ್ನು ತಂದು ಕೊಡುತ್ತೆ, ರೂಬಿ ಲಕ್ಕನ್ನು ತಂದು ಕೊಡುತ್ತೆ. ಇದನ್ನು ಯೂಸ್ ಮಾಡಿ ಫೈನಾನ್ಸ್ ಡೆವಲಪ್ಮೆಂಟು, ಮದುವೆ ಆಗೋಕ್ಕೆ, ಮಕ್ಕಳಾಗೋಕ್ಕೆ ಉಪರತ್ನಗಳನ್ನ ಕೊಡ್ತೀನಿ. ಅದು ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಬೇಗ ಮದುವೆ ಆಗದಿರೋರ್ಗಳ ಮದುವೆ ಆಗುತ್ತೆ, ಬಿಸ್ನೆಸ್ ಇಲ್ದರೆ ಬಿಸ್ನೆಸ್ ಆಗುತ್ತೆ, ಓದಿದ್ರೆ ಓದೋಕ್ಕೆ ಕಲ್ಲು ಕೊಡ್ತೀನಿ. ನಾವು ಓದೋದನ್ನು ಎಜುಕೇಷನ್ ಕಲ್ಲನ್ನು ಯೂಸ್ ಮಾಡಿ ತುಂಬ ಲಕ್ಕನ್ನು ಕೊಡುತ್ತೆ. ವೃಶ್ಚಿಕ ರಾಶಿಯವರಿಗೆ ನಿಮಗೆ ಕನಕ ಪುಷ್ಯರಾಗ ನೀಲ ತುಂಬ ಲಕ್ಕನ್ನು ಕೊಡುತ್ತೆ. ಕನಕ ಪುಷ್ಯರಾಗ ನೀಲ ತುಂಬ ಟಾಪ್ 1 ಕಲ್ಲು ಅಂತ ಹೇಳುತ್ತೆ. ಕನಕ ಪುಷ್ಯರಾಗ ನೀಲ ಬಿಟ್ಟರೆ ರೂಬಿ ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ಬೇರೆ ಫೈನಾನ್ಸ್ ಡೆವಲಪ್ಮೆಂಟ್ ಸ್ಟೋನ್ ನಮ್ಮಲ್ಲಿ ಬಳಸ್ಕೋಬೋದು, ತುಂಬ ಒಳ್ಳೆಯರುತ್ತೆ. ಧನುಸು ರಾಶಿಯವರಿಗೆ ಸಿಕ್ಕಾಪಟ್ಟೆ ಅಂದರೆ ಗುರುಗ್ರಹದ ಒಂದು ಕನಕ ಪುಷ್ಯರಾಗ ಪಚ್ಚೆ ತುಂಬ ಲಕ್ಕನ್ನು ಕೊಡುತ್ತೆ. ಕನಕ ಪುಷ್ಯರಾಗ ಪಚ್ಚೆ ಲಕ್ ತಂದು ಕೊಡುತ್ತೆ, ರೂಬಿ ತಂದು ಕೊಡುತ್ತೆ, ಲೈಟಾಗಿ ಪಚ್ಚೆ ಕೂಡ ತಂದು ಕೊಡುತ್ತೆ. ಇದನ್ನು ಯೂಸ್ ಮಾಡಿ ತುಂಬ ಲಕ್ಕನ್ನು ಕೊಡುತ್ತೆ. ಮಕರ ರಾಶಿಯವರಿಗೆ ತುಂಬ ವೈಬ್ರೇಷನ್, ಮಕರ ರಾಶಿಯವರಿಗಂತೂ ವಿಪರೀತ ರಾಜಯೋಗ ಅಂತ ಕೊಡುವಂಥ ನೀಲ ಪಚ್ಚೆ ತುಂಬ ಟಾಪ್ 1, ಡೈಮಂಡ್ ಟಾಪ್ 1 ಇದನ್ನು ಯೂಸ್ ಮಾಡಿ ಲಕ್ಕನ್ನು ಕೊಡುತ್ತೆ. ಕುಂಭರಾಶಿಯವರಿಗೆ ಹೇಳೋದೇ ಬೇಕಲ್ಲ, ಕುಂಭರಾಶಿಯವರಿಗೆ ಕನಕ ಪುಷ್ಯರಾಗ ಪಚ್ಚೆ ಡೈಮಂಡ್ ಹವಳವನ್ನು ಧರಿಸ್ತಾ ಲಕ್ಕನ್ನು ಬರುತ್ತೆ.
ಅದೇ ರೀತಿಯಲ್ಲಿ ನಿಮ್ಮ ದಶೆಗೆ ನಿಮ್ಮ ಭುಕ್ತಿಗೆ ರಾಹು ಕೇತನ ಆರಾಧನೆ ಮಾಡಿ ತುಂಬ ಇಂಪ್ರೂವ್ಮೆಂಟನ್ನು ಕಾಣ್ತೀರ. ತುಂಬ ಒಳ್ಳೆಯದಾಗಲಿ. ಅದೇ ರೀತಿಯಲ್ಲಿ ಮೀನರಾಶಿಯವರಿಗಂತೂ ಕೇಳಲೇಬೇಡಿ. ಮೀನರಾಶಿಯವರಿಗಂತೂ ಅಪಾರವಾದ ಕೀರ್ತಿ, ಗುರುಗ್ರಹದ ಸ್ಟೋನು ಮತ್ತು ಡೈಮಂಡ್ ಹಾಕಬೇಕು. ಯಾಕೆಂದರೆ ಮೀನರಾಶಿಗೆ ಶುಕ್ರ ಉಚ್ಚ ಸ್ಥಾನದಲ್ಲಿರ್ತಾನೆ. ಲೈಟಾಗಿ ಡೈಮಂಡ್ ಬ್ಯಾಸ್ಲೆಟ್ಗಳು ಯೂಸ್ ಮಾಡೋದು, ಡೈಮಂಡ್ ಸಂಬಂಧಪಟ್ಟಂಥ ಸ್ಟೋನ್ ಯೂಸ್ ಮಾಡೋದು, ಭಾಳ ವಿಶೇಷವಾಗಿ ಎಳ್ನೀರು ಮರವನ್ನು ಮನೆ ಮುಂದಿರೋದು ಮೀನರಾಶಿಯವರಿಗೆ ಅಪಾರವಾದ ಕೀರ್ತಿ ಕೊಡ್ತಾನೆ. ಹವಳ ಮತ್ತು ಡೈಮಂಡು, ಕನಕಪುಷ್ಯರಾಗನ ಯೂಸ್ ಮಾಡಿ, ಮುತ್ತನ್ನು ಯೂಸ್ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರಕಳೆ 9 ಕೂಡ ಸಕಲ ಸಂಪದ ಕೊಟ್ಟು ನೋಡಿದ್ರೆ ಮನೆ ಉದ್ಧಾರ ಮಾಡಲಿಕ್ಕೆ ಕೈ ಮುಗಿತೀನಿ. ನಮಸ್ಕಾರ.